ಕೆಂಪುಕೋಟೆ ಬಳಿ ಇದ್ದಂತಹ ಕಾರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಶಾಹೀನ್ ಹೆಸರು ಈಗ ಎಲ್ಲರಿಗೂ ಕೂಡ ಚಿರಪರಿಚಿತ. ಈಕೆನೇ ಮಾಸ್ಟರ್ ಮೈಂಡ್ ಇರಬಹುದು ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಅನ್ನೋ ಒಂದು ಅನುಮಾನ ಇದೆ. ಈ ಶಾಹೀನ್ ಹಿಸ್ಟ್ರಿಯನ್ನ ಕೆದಕೋ ಕೆಲಸವನ್ನ ನಾವು ಮಾಡಿದಾಗ ಗೊತ್ತಾಗಿದ್ದು ಎಷ್ಟು ಅಂಶಗಳು ಅನ್ನೋದನ್ನ ಹೇಳ್ತೀವಿ. ಶಂಕಿತರ ಹಿನ್ನೆಲೆಯನ್ನ ತನಿಖಾ ತಂಡ ಜಾಲಾಡ್ತಾ ಇದೆ. ವೈದ್ಯೆಯ ಸೋಗಿನಲ್ಲಿ ಇದ್ದಂತಹ ಪಿಶಾಚಿನಿ ಶಾಹೀನ್ ಈಕೆ ಬಗ್ಗೆ ಹೇಳ್ತೀನಿ ನಿಮಗೆ. ಮದುವೆ, ತಲಾಕ್, ಬಳಿಕ ಜೈಶ್ ನಂಟು. ಕಾನ್ಪುರದಲ್ಲಿ 7 ವರ್ಷವನ್ನ ಈ ವೈದ್ಯೆಯ ಹೆಸರಲ್ಲಿದ್ದಂತಹ ರಾಕ್ಷಸಿ ಕಳೆದಿದ್ಲಂತೆ. 2006ರಿಂದ ಕಾನ್ಪುರದ ನಂಟನ್ನ ಶಾಹೀನ್ ಹೊಂದಿದ್ಲು. ಇವಳ ಫೋಟೋವನ್ನ, ಇವಳ ಮೂತಿಯನ್ನ ನೀವು ಇನ್ನೊಂದು ಕಡೆ ಗಮನಿಸ್ತಾ ಇದ್ದೀರಾ. ಇವಳಿಗೊಂದು ಮದುವೆ ಆಗಿತ್ತಂತೆ ಈ ಮುಖಕ್ಕೆ, ಮತ್ತೊಂದು ಡಿವೋರ್ಸ್ ಬೇರೆ ಆಗಿತ್ತಂತೆ. ಅದಾದಮೇಲೆ ಈಕೆ ಇನ್ನೊಬ್ಬನ ಗರ್ಲ್ ಫ್ರೆಂಡು, ಅದೇ ಒಬ್ಬ ವಶಕ್ಕೆ ಪಡೆದಿದ್ದಾರಲ್ಲ ಅವರಲ್ಲಿ ಒಬ್ಬರು ಗರ್ಲ್ ಫ್ರೆಂಡ್ ಈಕೆ ಅನ್ನೋದು ಗೊತ್ತಾಗ್ತಾ ಇದೆ. ಈಕೆ ಬಗ್ಗೆ ಹೆಚ್ಚು ಪಬ್ಲಿಕ್ ಡೊಮೈನ್ನಲ್ಲಿ ಮಾಹಿತಿಗಳಿಲ್ಲ. ಈಕೆ ಏನು ಓದಿದ್ಲು, ಹೆಂಗೆ ವರ್ತನೆ ಮಾಡ್ತಾ ಇದ್ಲು, ಹೆಂಗಿದ್ಲು, ಯಾರ್ಯಾರ ಕನೆಕ್ಷನ್ ಇತ್ತು ಈಕೆಗೆ. ಆಮೇಲೆ ಈಕೆಗೂ ಪುಲ್ವಾಮಾಕ್ಕೂ ನಂಟಿರೋದು ಗೊತ್ತೇ ಇದೆ ನಿಮಗೆ. ಪುಲ್ವಾಮಾ ದಕ್ಷಿಣ ಕಾಶ್ಮೀರದಲ್ಲಿ ಬರುವಂತಹ ಒಂದು ಜಾಗ. ಪುಲ್ವಾಮಾ ಅಟ್ಯಾಕ್ ನಿಮಗೆಲ್ಲ ಗೊತ್ತೇ ಇದೆ. ದಕ್ಷಿಣ ಕಾಶ್ಮೀರ ಭಯೋತ್ಪಾದಕರ ಸ್ವರ್ಗ, ಇಂದಿಗೂ ಸ್ವರ್ಗ, ಹಿಂದೆನೂ ಸ್ವರ್ಗದಂತೆ ಇತ್ತು. ಆ ಜಾಗದಿಂದ ಬಂದವಳು ಇನ್ನೇನು ಮಾಡೋದಕ್ಕೆ ಸಾಧ್ಯ ಇದೆ? ಒಂದಷ್ಟು ಡೀಟೇಲ್ ಕೊಡ್ತೀವಿ ನಿಮಗೆ. ಕಾನ್ಪುರದ ಗಣೇಶ ಶಂಕರ ವಿದ್ಯಾರ್ಥಿ ಕಾಲೇಜ್ನಲ್ಲಿ, GSVM ಕಾಲೇಜ್ನಲ್ಲಿ ಫಾರ್ಮಾಲಜಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ಲು ಇವಳು. 2013ರವರೆಗೂ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ಲು. ಕಣ್ಣಿನ ಡಾಕ್ಟರ್ ಜಾಫರ್ ಸಹೀದ್ರನ್ನ ಈ ಶಾಹೀನ್ ಮದುವೆ ಆಗಿರ್ತಾಳೆ. ದಂಪತಿ ನಡುವೆ ಗಲಾಟೆ ಆಗಿರುತ್ತೆ. ಪತಿಗೆ ತಲಾಕ್ ನೀಡಿರ್ತಾಳೆ ವೈದ್ಯೆ. ತಲಾಕ್ ನೀಡಿದ ಬಳಿಕ ಮುಜಾಮಿಲ್ ನಂಟು ಬರುತ್ತೆ. ಅದೇ ಗರ್ಲ್ ಫ್ರೆಂಡು ಅಂತಿದ್ನಲ್ಲ, ಇದೇ ಮುಜಾಮಿಲ್ ಗರ್ಲ್ ಫ್ರೆಂಡಿಗೆ. ಶಾಹೀನ್ಗೆ ಮುಜಾಮಿಲ್ ಸಿಕ್ಕಿದ್ದು ಹೇಗೆ, ಇವರಿಬ್ಬರ ನಡುವೆ ಪ್ರೇಮ ಸಲ್ಲಾಪ ಇದೆಲ್ಲ ಹೇಗೆ ಉಂಟಾಯಿತು ಅನ್ನೋದ್ರ ಬಗ್ಗೆ ನಮಗಿನ್ನೂ ಮಾಹಿತಿಗಳು ಎಸ್ಟಾಬ್ಲಿಷ್ ಆಗಿಲ್ಲ. ಲವ್ ಸ್ಟೋರಿಗಳು ಕೂಡ ಗೊತ್ತಾಗುತ್ತೆ. ಆಶಿಕ್ಗೋಸ್ಕರ ಹೀಗೆಲ್ಲ ಮಾಡಿದ್ಲ, ಅಂದರೆ ತನ್ನ ಪ್ರೇಮಿಗೋಸ್ಕರ ಹೀಗೆಲ್ಲ ಮಾಡಿದ್ಲ ಇವಳು ಹೆಂಗೆ ಬ್ರೈನ್ ವಾಶ್ ಮಾಡ್ತಿದ್ಲು. ಆಮೇಲೆ ಇಂಟರ್ ಸ್ಟೇಟ್ ಟೆರರ್ ನೆಟ್ವರ್ಕ್ ಬಿಲ್ಡ್ ಮಾಡೋದಕ್ಕೆ ಈಕೆಯ ಪಾತ್ರ ಏನು. ಆಮೇಲೆ ಈಕೆ ಎಲ್ಲಾದರೂ ಕ್ಲಿನಿಕ್ಗಳನ್ನು ತೆಗೆದಿದ್ರೆ ಅಲ್ಲೇನು ಕತೆ ಇವಳದು ಅನ್ನೋದು ಗೊತ್ತಿಲ್ಲ. ಒಂದು ಮಾಹಿತಿನ ಬೆಳಗ್ಗೆ ಓದ್ತಾ ಇದ್ದೆ ನಾನು. ಅದರಲ್ಲಿ ಇವಳು ಕಾರಲ್ಲೇ AK-47 ಇಟ್ಕೊಂಡು ತಿರುಗ್ತಿದ್ಲಂತೆ. ಅದಕ್ಕೆ ನಾವು ಹೇಳಿದ್ದು ವೈದ್ಯೆಯ ರೂಪದಲ್ಲಿದ್ದಂತಹ ರಾಕ್ಷಸಿ ಇವಳು. ಆಮೇಲೆ ವುಮೆನ್ಸ್ ವಿಂಗ್, ಜೈಷೆ ಮೊಹಮ್ಮದ್ದು ಮಹಿಳಾ ಘಟಕವೊಂದು ಸ್ಥಾಪನೆ ಆಗಿತ್ತಂತೆ. ಆ ಮಹಿಳಾ ಘಟಕದ ಅಧ್ಯಕ್ಷ ಇವಳು ಅನ್ನೋದು ಗೊತ್ತಾಗ್ತಾ ಇದೆ. ಇವಳದು ಅಂತಿಂಥ ಕನೆಕ್ಷನ್ ಅಲ್ಲ, ಭಾಳ ಖತರ್ನಾಕ್ ಕನೆಕ್ಷನ್ಗಳು. ಎಲ್ಲಿದೆ ನೆಟ್ವರ್ಕ್ ಇವಳದು ಅಂತ ಕೇಳಿದ್ರೆ, ಈ ಡಾಕ್ಟರ್ ಶಾಹೀನ್ಗೂ ಮಸೂದ್ ಅಜರ್ಗೂ ಸಂಬಂಧ ಇತ್ತು. ಮಸೂದ್ ಅಜರ್ ಯಾರು ಕೇಳಿದರೆ, ನಿಮಗೆ ಭಾರತದಲ್ಲಿ ಅನೇಕ ವಿಧ್ವಂಸಕ ಕೃತ್ಯಗಳನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿ. ಅವನು ತಂಗಿ ಒಬ್ಳಿದ್ಲು ಸಾಜಿದಾ ಅಂತ, ಅವಳಿಗೂ ಮತ್ತು ಇವಳಿಗೂ ಕನೆಕ್ಷನ್ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ.